ವೇದವ್ಯಾಸಗುಣಾವಾಸವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ರಾಯರ ಆರಾಧನೆಯ ಶುಭ ಸಂದರ್ಭದಲ್ಲಿ ರಾಯರ ಗ್ರಂಥ ಮಂಗಳ ಅನ್ನುವ ಕಾರ್ಯಕ್ರಮವನ್ನು ಜ್ಞಾನಗಮ್ಯ ವಾಹಿನಿ ಮಾಡಬೇಕು ಅಂತ ಬಯಸಿತು. ಅದರ ಫಲವೇ ಈ ಕಾರ್ಯಕ್ರಮ. ಜಗತ್ತಿನ ಬೇರೆ ಯಾವ ಭಾಗದಲ್ಲಿಯೂ ಇರದ ಒಂದು ವೈಶಿಷ್ಟ್ಯ ಭಾರತೀಯ ಪ್ರಾಚೀನ ಗ್ರಂಥಗಳಲ್ಲಿ ಇದೆ, ಅದು ಮಂಗಳಾಚರಣೆ. 3 ತರಹದ ದೇವತೆಗಳ ನಮಸ್ಕಾರವನ್ನು ಮಾಡಬೇಕು ಅಂತ ಹಿಂದಿನವರ ಅಣತಿ. 1 ವಿಶಿಷ್ಟ, ಅಧಿಕೃತ, ಇಷ್ಟ. ವಿಶಿಷ್ಟ ಅಂತಂದರೆ ಎಲ್ಲ ಗುಣದಿಂದ ತುಂಬಿರುವ ಸರ್ವೋತ್ತಮನಾದ ದೈವವನ್ನು ನಮಸ್ಕರಿಸಬೇಕು. ಅಧಿಕೃತ ಅಂದರೆ ಆ ಗ್ರಂಥದಿಂದ ಪ್ರತಿಪಾದ್ಯವಾದ ದೇವತೆಯನ್ನು ನಮಸ್ಕಾರ ಮಾಡಬೇಕು. ನಾವು ಯಾವ ದೈವವನ್ನು ಕುರಿತು ಜೀವನವನ್ನು ಅರ್ಪಿಸಿದ್ದೇವೋ, ನಮ್ಮ ಬಾಳಿನ ಪ್ರತಿಯೊಂದು ನಡೆ ಯಾವ ದೈವದ ಅಡಿಯ ಹೂವು ಅಂತ ತೀರ್ಮಾನ ಆಗಿದೆಯೋ ಅಂತಹ ದೈವ ಇಷ್ಟ. ಈ 3 ತರಹದ ದೇವತೆಯನ್ನು ನಮಸ್ಕಾರ ಮಾಡಬೇಕು. ಇವು 3 ಸಾಮಾನ್ಯ ಒಂದೇ ಆಗಿರ್ತಾರೆ. ಆ ತರಹದ ದೇವತೆಯನ್ನು ನಮಸ್ಕಾರ ಮಾಡೋದು, ಅದನ್ನು ಮಂಗಳ ಅಂತ ಕರೀತಾರೆ ಗ್ರಂಥದ ಪ್ರಾರಂಭದಲ್ಲಿ. ಈ ತರಹದ ಮಂಗಳಾಚರಣೆಯನ್ನು ರಾಯರು ಹೇಗೆ ಮಾಡಿದ್ದಾರೆ ಅವರ ಗ್ರಂಥಗಳಲ್ಲಿ ಅನ್ನೋದನ್ನು ಹೇಳಲಿಕ್ಕೆ ಸುಮಾರು 4-5 ಗ್ರಂಥಗಳನ್ನು ಆಯ್ದುಕೊಂಡು ಅವರ ಮಂಗಳಾಚರಣೆಯ ಸ್ವರೂಪ ಏನು ಅನ್ನೋದನ್ನು ಜನರ ಮುಂದೆ ಇಡಬೇಕು ಅಂತ ನಾವು ಹೊರಟಿದ್ದೇವೆ. ಮಂಗಳಾಚರಣೆ ದೀರ್ಘವಾಗಿರೋದು ನನಗೆ ಕಂಡ ಹಾಗೆ ಇಬ್ಬರದು. ಒಂದು ಐತರೇಯ ಬ್ರಾಹ್ಮಣ ಆರಣ್ಯಕಗಳಿಗೆ ವ್ಯಾಖ್ಯಾನ ಬರೆದ ಷಡ್ಗುರು ಶಿಷ್ಯ, ಸುಮಾರು 40 ಶ್ಲೋಕ ಮಂಗಳಾಚರಣೆ ಇದೆ ಒಂದು. ಅದು ಪ್ರಸ್ತಾವನೆ ಪ್ಲಸ್ ಮಂಗಳಾಚರಣೆ. ಹಾಗೆ ತ್ರಿವಿಕ್ರಮ ಪಂಡಿತರದ್ದು ತತ್ವಪ್ರದೀಪ ಅಂತನ್ನುವ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಬರೆದ ಟೀಕೆ, ಅದರಲ್ಲಿ ಸುಮಾರು 25 ಶ್ಲೋಕಗಳ ತನಕ ಮಂಗಳಾಚರಣೆಯನ್ನು ಮಾಡ್ತಾರೆ. ಅಷ್ಟು ದೀರ್ಘವಾದ ಮಂಗಳಾಚರಣೆ ಪ್ರಾಚೀನರಲ್ಲೇ ಅವರಿಬ್ಬರದ್ದನ್ನು ನೋಡ್ತೇವೆ. ನನಗೆ ಗೊತ್ತಿಲ್ಲದ ಗ್ರಂಥಗಳು ಇರಬಹುದು, ತಿಳಿಸಿದರೆ ಸಂತೋಷ ಪಡ್ತೇನೆ ಅಥವಾ ಓದಿ ನೋಡ್ತೇನೆ. ಆಮೇಲೆ ಅಷ್ಟು ದೀರ್ಘ 20-25 ಶ್ಲೋಕ 30 ಶ್ಲೋಕ ಯಾರೂ ಮಂಗಳಾಚರಣೆ ಮಾಡಿಲ್ಲ. ಆ ಮಂಗಳಾಚರಣೆಯಲ್ಲಿ ಅವರು ಏನು ಹೇಳಬೇಕು ಅಂತ ಇದ್ದಾರೆ, ಅವರ ಜೀವನದ ನಡೆ ಎಲ್ಲವೂ ಬಂದಿರುತ್ತೆ. ಉದಾಹರಣೆಗೆ ಷಡ್ಗುರು ಶಿಷ್ಯ ಮತ್ತು ತ್ರಿವಿಕ್ರಮ ಪಂಡಿತರು ಇಬ್ಬರದು ಅಷ್ಟು ದೀರ್ಘವಾದ ಮಂಗಳಾಚರಣೆ ನಾವು ನಂತರ ದಿನಗಳಲ್ಲಿ ಕಾಣೋದಿಲ್ಲ. ಆದರೆ ಒಂದು ಸಂಗತಿ ಮಾತ್ರ ಹೌದು, ಮಂಗಳಾಚರಣೆಯಲ್ಲಿ ತಮ್ಮ ಗ್ರಂಥ ರಚನೆಯ ಉದ್ದೇಶ ಸೂಕ್ಷ್ಮವಾಗಿ ಅವರು ಇದ್ದ ಕಾಲದ ಪರಿಚಯ ಎಲ್ಲವನ್ನ ಮಾಡಿಕೊಟ್ಟಿರ್ತಾರೆ. ಮಂಗಳಾಚರಣೆಯನ್ನು ಈ ಎಲ್ಲ ದೃಷ್ಟಿಯಿಂದ ನಾನು ಗ್ರಂಥರಚನೆ ಯಾಕೆ ಮಾಡಬೇಕಾಯಿತು ಅಂತ ಹೇಳುವಾಗ ಸಮಕಾಲೀನ ಸಮಾಜದ ಚಿತ್ರಣವನ್ನು ಸೂಕ್ಷ್ಮವಾಗಿ ಕಟ್ಟಿಕೊಟ್ಟಿರ್ತಾರೆ. ಆ ಕಾರಣದಿಂದ ಮಂಗಳಾಚರಣೆಯನ್ನು ನಾವು ಅಭ್ಯಾಸ ಮಾಡಬೇಕು. ರಾಯರದ್ದು ಸುಮಾರು ಗ್ರಂಥಗಳಿದೆ, ಖಂಡಾರ್ಥಗಳಿವೆ, ಪುಟ್ಟ ಪುಟ್ಟ ಗ್ರಂಥಗಳಿಗೆ ಬರೆದ ಟೀಕೆಯೂ ಇದೆ. ಅಲ್ಲಿ ಎಲ್ಲ ರಾಯರು ಮಂಗಳಾಚರಣೆಯಲ್ಲಿ ಯಾವುದನ್ನೂ ತೋರಿಸಿಲ್ಲ. ಈಗ ಉದಾಹರಣೆಗೆ
ಬೃಹದಾರಣ್ಯಕ ಉಪನಿಷತ್ತಿನ ವ್ಯಾಖ್ಯಾನವನ್ನು ಖಂಡಾರ್ಥವನ್ನು ಮಾಡ್ತೇನೆ ಅಂತನ್ನುವಾಗ ಕಾಣ್ವೋಪನಿಷತ್ತಿನಲ್ಲಿ ಹೇಳಿದ ಅರ್ಥವನ್ನು ಸಂಗ್ರಹ ಮಾಡಿದ್ದೇವೆ, ಭಾಷ್ಯದಲ್ಲಿ ಹೇಳಿದ್ದನ್ನು ಸಂಗ್ರಹ ಮಾಡಿದ್ದೇವೆ ಅಷ್ಟೇ. ಗೀತಾರ್ಥ ಸಂಗ್ರಹಾದಿಗಳಲ್ಲಿಯೂ ಅಷ್ಟೇ ಹೇಳಿದ್ದಾರೆ. ಆದರೆ ತಂತ್ರದೀಪಿಕಾ, ತರ್ಕತಾಂಡವ, ತತ್ವಪ್ರಕಾಶಿಕ, ಭಟ್ಟ ಸಂಗ್ರಹ ಈ 4 ಗ್ರಂಥಗಳಲ್ಲಿ ರಾಘವೇಂದ್ರ ಸ್ವಾಮಿಗಳು ತಮ್ಮ ಸಮಕಾಲದ ಚಿತ್ರಣವನ್ನು ಕೊಟ್ಟಿದ್ದಾರೆ. ಆ ಮಂಗಳವನ್ನು ನೋಡಿ ಅವರು ಯಾಕೆ ಗ್ರಂಥವನ್ನು ಬರೀಬೇಕಾಯಿತು ಅಂತ ಅವ್ರ ಕಾರಣ ಏನಿದೆ ಅದನ್ನು ಚಿಂತನೆ ಮಾಡುವುದು ಈ ಪ್ರಸ್ತಾವನೆಯ ಉದ್ದೇಶ. ತಂತ್ರದೀಪಿಕಾ ಅಂತ ಹೇಳಿ ಒಂದು ಗ್ರಂಥ ರಾಯರದ್ದು ಇದೆ. ಅವರು ಬ್ರಹ್ಮಸೂತ್ರದ ಪ್ರತಿಪದಾರ್ಥವನ್ನು ಬರೆದಿದ್ದಾರೆ. ಅಲ್ಲ, ಅದನ್ನು ಮಧ್ವಾಚಾರ್ಯರು ಮಾಡಿದ್ದಾರೇನೋ, ತ್ರಿವಿಕ್ರಮ ಪಂಡಿತರು ಮಾಡಿದ್ದಾರೆ, ಜಯತೀರ್ಥರು ಮಾಡಿದ್ದಾರೆ, ವಿಜಯೇಂದ್ರ ಸ್ವಾಮಿಗಳದ್ದು ಗ್ರಂಥ ಇದೆ. ರಾಘವೇಂದ್ರ ಸ್ವಾಮಿಗಳು ಯಾಕೆ ಮಾಡಬೇಕಾಯಿತು? ಅದಕ್ಕೆ ರಾಘವೇಂದ್ರ ಸ್ವಾಮಿಗಳೇ ಕೊಟ್ಟ ಒಂದು ವಿಚಾರವನ್ನು ನಾವಿಲ್ಲಿ ಮನನ ಮಾಡಬೇಕು. ಅದಕ್ಕಾಗಿ ತಂತ್ರದೀಪಿಕಾದ ಮಂಗಳಾಚರಣೆಯನ್ನು ನೋಡೋಣ. ಅವರು ಮೊದಲು ದೇವರಿಗೆ ನಮಸ್ಕಾರ ಮಾಡ್ತಾರೆ. ಪ್ರಣಮ್ಯ ಗುಣಸಂಪೂರ್ಣಂ ದೋಷಾತೀತಂ ರಮಾಪತಿಂ ಪೂರ್ಣಬೋಧಂ ಗುರೂನ್ ಅನ್ಯಾನ್ ಕುರ್ಮಃ ಸೂತ್ರಾರ್ಥ ಸಂಗ್ರಹಂ. ತಂತ್ರ ಅಂದರೆ ಶಾಸ್ತ್ರ. ಈ ಶಾಸ್ತ್ರ ಯಾವುದು? ತಂತ್ರ ಅಂದರೆ ಬ್ರಹ್ಮಸೂತ್ರವೆಂಬ ಶಾಸ್ತ್ರ. ಅದಕ್ಕೆ ಹಿಡಿದ ಬೆಳಕು ತಂತ್ರದೀಪಿಕಾ. ಗುಣಸಂಪೂರ್ಣನಾದ ದೋಷವನ್ನು ಮೀರಿದ ರಮಾಪತಿಯನ್ನು ನಮಸ್ಕರಿಸಿ, ಪೂರ್ಣಬೋಧರು ಅಂದರೆ ಮಧ್ವರನ್ನು ನಮಸ್ಕರಿಸಿ, ಅನ್ಯಾನ್ ಗುರೂನ್ ಪ್ರಣಮ್ಯ ಉಳಿದ ಗುರುಗಳನ್ನೆಲ್ಲ ನಮಸ್ಕರಿಸಿ, ಕುರ್ಮಃ ಸೂತ್ರಾರ್ಥ ಸಂಗ್ರಹಂ ಸೂತ್ರದ ಅರ್ಥವನ್ನು ಸಂಗ್ರಹ ಮಾಡುತ್ತೇವೆ. ಓ, ಸೂತ್ರಾರ್ಥ ಸಂಗ್ರಹ ಅನ್ನೋದು ಅಪೂರ್ವ. ಅದನ್ನು ಹಿಂದಿನವರು ಮಾಡಿದಾರಲ್ಲ ಅಂದರೆ ಅವರು ಹೇಳ್ತಾರೆ, ಗುರುಪಾದ ಕೃತೋಪ್ಯಸ್ತಿ ಸಂಗ್ರಹೋ ಹೃದಯಂಗಮಃ ಪ್ರಸ್ಥಾನ ಭೇದ ಪ್ರೋಕ್ತಾರ್ಥ ಸಂಗ್ರಹೋ ಥಾಪ್ಯಯಂ ಮಮ. ಹೌದು, ನಮ್ಮ ಗುರು ಪರಂಪರೆಯಲ್ಲಿ ಇಬ್ಬರೂ ಮಾಡಿದ್ದಾರೆ. ಇಬ್ಬರು ಗುರುಗಳು ಮಾಡಿದ್ದಾರೆ. ಒಬ್ರದ್ದು ಸಿಗೋದಿಲ್ಲ, ಇನ್ನೊಬ್ರದ್ದು ಸ್ವಲ್ಪ ಸಿಗತ್ತೆ. ಒಂದು ವಿಜಯೇಂದ್ರ ತೀರ್ಥರದ್ದು, ಇನ್ನೊಂದು ಸುಧೀಂದ್ರ ತೀರ್ಥರದ್ದು. ಗುರುಪಾದ ಕೃತೋಪ್ಯಸ್ತಿ ಸಂಗ್ರಹ. ನಮ್ಮ ಹಿಂದಿನವರು ಬ್ರಹ್ಮಸೂತ್ರದ ಅರ್ಥ ಸಂಗ್ರಹವನ್ನು ಮಾಡಿದ್ದಾರೆ. ಚೆನ್ನಾಗಿಲ್ವಾ? ಚೆನ್ನಾಗಿದೆ, ಹೃದಯಂಗಮಃ. ಆದರೆ ನೀವು ಯಾಕೆ ಮಾಡಲಿಕ್ಕೆ ಹೊರಟಿದ್ದೀರಾ? ಅವರು ಹೇಳ್ತಾರೆ, ಪ್ರಸ್ಥಾನ ಭೇದ ಪ್ರೋಕ್ತಾರ್ಥ ಸಂಗ್ರಹ. ತ್ರಿವಿಕ್ರಮ ಪಂಡಿತರ, ಪದ್ಮನಾಭ ತೀರ್ಥರ, ಜಯತೀರ್ಥರ, ವ್ಯಾಸತೀರ್ಥರ ಗ್ರಂಥಗಳಲ್ಲಿ ಬ್ರಹ್ಮಸೂತ್ರಕ್ಕೆ ಬೇರೆ ಬೇರೆ ತರಹದ ಅರ್ಥಗಳನ್ನು ಹೇಳಿದ್ದಾರೆ. ಅದನ್ನು ಒಂದು ಕಡೆ ಸಂಗ್ರಹಿಸ್ತಾ ಇದ್ದೇನೆ. ಹಿಂದಿನವರ ಗ್ರಂಥ ಮಹೋದ್ದೇಶವನ್ನು ಹೊಂದಿ ಗಹನವಾಗಿ ಇದೆ. ಅದರಿಂದಾಗಿ ಯಾರ್ಯಾರು ಯಾವ ಯಾವ ಅರ್ಥವನ್ನು ಹೇಳಿದ್ದಾರೆ, ಇವರ ಅರ್ಥಕ್ಕೂ ಇರುವ ಡಿಫ್ರೆನ್ಸ್ ಏನು ಇತ್ಯಾದಿಗಳೆಲ್ಲ ಗೊತ್ತಾಗಲ್ಲ. ಮತ್ತು ಅವತ್ತಿಗೆ ತತ್ವಪ್ರದೀಪವನ್ನು, ತತ್ವಪ್ರಕಾಶಿಕಾವನ್ನು ಎರಡನ್ನೂ ಒಟ್ಟಿಗೆ ಇಟ್ಟು ಅದರ ಬೇರೆ ಬೇರೆ ಅರ್ಥಗಳನ್ನು ಹೇಳುವಂತಹ ಅವಶ್ಯಕತೆ ಇತ್ತು. ಅದನ್ನು ರಾಘವೇಂದ್ರ ಸ್ವಾಮಿಗಳು ಮಾಡಿದರು. ಇದು ರಾಘವೇಂದ್ರ ಸ್ವಾಮಿಗಳ ಸಮಗ್ರ ದೃಷ್ಟಿಕೋನವನ್ನು ಹೇಳುತ್ತೆ. ಪ್ರಸ್ಥಾನ ಭೇದ ಪ್ರೋಕ್ತಾರ್ಥ ಸಂಗ್ರಹೋ ಥಾಪ್ಯಯಂ ಮಮ. ಬೇರೆ ಬೇರೆ ದಾರಿಯಲ್ಲಿ ಹೋಗುವಾಗ ಏನೇನು ಅರ್ಥಗಳನ್ನು ಹೇಳಿದ್ದಾರೆ ಅದೆಲ್ಲವನ್ನು ಇಲ್ಲಿ ಸಂಗ್ರಹಿಸ್ತೇನೆ ಅಂತ. ಇದು ಒಂದರ್ಥ. ಇನ್ನೊಂದರ್ಥ,
ಬೇರೆ ಬೇರೆ ಗ್ರಂಥಗಳು. ಇವಾಗ ಚಂದ್ರಿಕಾ ಅನ್ನೋದು ಬೇರೆ ತರಹದ ಉದ್ದೇಶಕ್ಕೆ ಹೊರಟಿದೆ. ವ್ಯಾಸತೀರ್ಥರು ತತ್ವಪ್ರದೀಪದಲ್ಲಿ ಕಂಠತಃ ಹೇಳದ ಹೊಸ ಅರ್ಥವನ್ನು ಕಂಡು ಅವರು ಬರೆದಿರ್ತಾರೆ. ಅದನ್ನು ನಾನು ಸಂಗ್ರಹ ಮಾಡ್ತೇನೆ. ಮತ್ತು ಬೇರೆ ಬೇರೆ ಉಪನಿಷತ್ತು, ಗೀತೆ ಮೊದಲಾದವುಗಳ ಹಿನ್ನೆಲೆಯಲ್ಲಿ ಏನು ಅರ್ಥ ಮಾಡಬಹುದೋ ಅದನ್ನು ನಾನಿಲ್ಲಿ ಹೇಳ್ತೇನೆ ಅಂತ ರಾಘವೇಂದ್ರ ಸ್ವಾಮಿಗಳು ಈ ಗ್ರಂಥದ ಸಾರ್ಥಕ್ಯವನ್ನು ನಿರೂಪಣೆ ಮಾಡಿದ್ದಾರೆ. ಅದರಿಂದಾಗಿ ರಾಘವೇಂದ್ರ ಸ್ವಾಮಿಗಳು ಅಧ್ಯಯನ ಹೇಗೆ ಮಾಡಬೇಕು, ಬೇರೆ ಬೇರೆ ಪ್ರಾಚೀನ ವ್ಯಾಖ್ಯಾನಕಾರರ ಗ್ರಂಥಗಳನ್ನು ಹಿಡಿದುಕೊಂಡು ಎಲ್ಲಿ ಅರ್ಥಭೇದ ಇದೆ ಅದನ್ನು ನಾವು ಹೇಗೆ ಅಳವಡಿಸಿಕೊಳ್ಳಬೇಕು, ಎಷ್ಟನ್ನು ತೆಗೆದುಕೊಳ್ಳಬೇಕು, ಸಂಗ್ರಹ ಹೇಗೆ ಮಾಡಬೇಕು, ಎಲ್ಲವನ್ನೂ ತಂತ್ರದೀಪಿಕಾದ ಅಲ್ಲಿ ತೋರಿಸಿಕೊಟ್ಟಿದ್ದಾರೆ. ಅದರಿಂದಾಗಿ ಈ ಗ್ರಂಥದ ಮಂಗಳಾಚರಣೆ ಏನಿದೆ ಬಹಳ ಅಪೂರ್ವ. ರಾಘವೇಂದ್ರ ಸ್ವಾಮಿಗಳ ಅಧ್ಯಯನದ ಮೆಥಡಾಲಜಿಗೆ ಹಿಡಿದ ಕನ್ನಡಿ ಇದು. ನೀವು ಸಮಕಾಲೀನ ಗ್ರಂಥಕಾರರು ಅಂದರೆ ರಾಯರ ಸಮಕಾಲೀನರು ಯಾರ್ಯಾರಿದ್ದಾರೆ ಅವರೆಲ್ಲರನ್ನು ನೋಡಿ. ಅವರು ತ್ರಿವಿಕ್ರಮ ಪಂಡಿತರ, ನಾರಾಯಣ ಪಂಡಿತರ ಅರ್ಥವನ್ನು ಹೇಳಿದ ಹಾಗೆ ಕಾಣೋಲ್ಲ. ಅವರ ಗ್ರಂಥಗಳಲ್ಲಂತೂ ನಮಗೆ ಕಾಣೋಲ್ಲ. ಒಳಗಡೆಯಿಂದ ಅನುಸಂಧಾನ ಮಾಡಿರಬಹುದೇನೋ, ನಮಗೆ ಗೊತ್ತಿಲ್ಲ. ಆದರೆ ರಾಯರು ಅದನ್ನೆಲ್ಲವನ್ನೂ ಗ್ರಂಥದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಒಂದು ಉದಾಹರಣೆ ಹೇಳೋದಾದರೆ, ಅನುವ್ಯಾಖ್ಯಾನದಲ್ಲಿ ಪ್ರಾಮಾಣ್ಯಂ ತ್ರಿವಿಧಂ ಮಹತ್ ಅಂತ ಒಂದು ಭಾಗ ಬರುತ್ತೆ. ಅಲ್ಲಿ ಏನು ಅರ್ಥ, ಹಿಂದಿನವರು ಏನು ಹೇಳಿದ್ದಾರೆ, ಜಯತೀರ್ಥರ ಪರಿಷ್ಕಾರ ಏನು ಅಂತನ್ನೋದನ್ನು ನಾರಾಯಣ ಪಂಡಿತರ ನಯಚಂದ್ರಿಕೆಯನ್ನು ಉಲ್ಲೇಖಿಸಿ ಅವರು ಹೇಳ್ತಾರೆ. ಯಾರು? ರಾಘವೇಂದ್ರ ಸ್ವಾಮಿಗಳು. ಅದರಿಂದಾಗಿ ಜಯತೀರ್ಥರಿಗಿಂತ ಹಿಂದಿನ ಗ್ರಂಥಕಾರರನ್ನು ಚಿಂತಿಸಿ, ಜಯತೀರ್ಥರನ್ನೂ ಚಿಂತಿಸಿ, ಮಕ್ಕಳಿಗೆ ಎಲ್ಲವನ್ನ ತಿಳಿ ಹೇಳುವಂತಹ ಒಂದು ಮಾತೃ ಹೃದಯ ರಾಘವೇಂದ್ರ ಸ್ವಾಮಿಗಳದ್ದು. ಅದು ಇಲ್ಲಿ ಗೊತ್ತಾಗತ್ತೆ. ತಂತ್ರ ದೀಪಿಕಾದ ಗ್ರಂಥದ ಒಳಗಡೆ ಹೋದಾಗಲೂ ಗೊತ್ತಾಗತ್ತೆ, ಹೊರಗಡೆಯೂ ಅವರದನ್ನು ಹೇಳಿದ್ದಾರೆ. ಈ ತಂತ್ರದೀಪಿಕಾದ ಅಂತಿಮ ಮಂಗಳಾಚರಣೆ ಕಲ್ಯಾಣ ಗುಣಪೂರ್ಣಾಯ ದೋಷದೂರಾಯ ವಿಷ್ಣವೇ ನಮಃ ಶ್ರೀ ಪ್ರಾಣನಾಥಾಯ ಭಕ್ತಾಭೀಷ್ಟ ಪ್ರದಾಯಿನೇ. ದೇವರಿಗೆ ಮತ್ತು ಮುಖ್ಯ ಪ್ರಾಣನಿಗೆ ನಮಸ್ಕಾರ ಇದೆ. ಕಡೆಯಲ್ಲಿ ಅವರು ಹೇಳ್ತಾರೆ, ಸುಧೀಂದ್ರ ಗುರುಪಾದಾನಾಂ ಶಿಷ್ಯೇಣ ಶ್ರೀಶತುಷ್ಟಯೇ ರಾಘವೇಂದ್ರೇಣ ಯತಿನ ಕೃತೇಯಂ ತಂತ್ರದೀಪಿಕಾ. ಸುಧೀಂದ್ರ ಗುರುಪಾದರ ಶಿಷ್ಯನಾದ ರಾಘವೇಂದ್ರ ಯತಿಯು ಈ ತಂತ್ರದೀಪಿಕೆಯನ್ನು ದೇವರ ಪ್ರೀತಿಗಾಗಿ ಬರೆದಿದ್ದಾನೆ ಅಂತ. ಇದು ತಂತ್ರದೀಪಿಕಾದ ಮಂಗಳಾಚರಣೆ. ಇನ್ನು ತರ್ಕತಾಂಡವ ಅಂತ ಒಂದು ಗ್ರಂಥ ವ್ಯಾಸತೀರ್ಥರದ್ದು. ಆ ವ್ಯಾಸತೀರ್ಥರ ತರ್ಕತಾಂಡವದ ಮೇಲೆ ರಾಘವೇಂದ್ರ ಸ್ವಾಮಿಗಳ ಟೀಕೆ ಇದೆ, ನ್ಯಾಯದೀಪ ಅಂತ. ತರ್ಕತಾಂಡವದ ಬಗ್ಗೆ ಹೇಳಬೇಕು ಒಂದು ಸ್ವಲ್ಪ. ಪ್ರಾಚೀನ ಕಾಲದಲ್ಲಿ 2 ಸೂತ್ರಗಳಿದ್ವು. ಒಂದು ವೈಶೇಷಿಕ ಸೂತ್ರಗಳು ಅಂತ, ಇನ್ನೊಂದು ಗೌತಮ ಸೂತ್ರಗಳು. ಈ ಗೌತಮ ಸೂತ್ರ ಇದೆಯಲ್ಲ, ಇದು ಸಾಮಾನ್ಯವಾಗಿ ಹೆಚ್ಚು ಅದು ಮಾತಿನ ದೋಷಗಳನ್ನು ಹೇಳುವಂತಹ ಸೂತ್ರ. ಇನ್ನು ವೈಶೇಷಿಕ ಸೂತ್ರ ವಿಶೇಷತಃ ಪರಮಾಣುವಿನಲ್ಲಿರುವ ಗುಣಧರ್ಮಗಳನ್ನು ಹೇಳುವಂತಹ ಸೂತ್ರ ವೈಶೇಷಿಕ ಸೂತ್ರ. ಕಾಲಾಂತರದಲ್ಲಿ 2 ಕೂಡ ಮರ್ಜ್ ಆಯಿತು. ನ್ಯಾಯ ವೈಶೇಷಿಕ ಸೂತ್ರ ಆಯಿತು, ನ್ಯಾಯ ವೈಶೇಷಿಕ ಶಾಸ್ತ್ರ ಆಯಿತು. ಮಧ್ವಾಚಾರ್ಯರ ಕಾಲಕ್ಕೆ ಗಂಗೇಶೋಪಾಧ್ಯಾಯ ಅಂತ ಒಬ್ಬ ದೊಡ್ಡ ತಾರ್ಕಿಕ, ಮಧ್ವಾಚಾರ್ಯರಿದ್ದ ಕಾಲದಲ್ಲೇ ಅವಳಿದ್ನೋ ಏನೋ, ಅವರಿಬ್ಬರದು ಭೇಟಿಯಾದ್ರ ಬಗ್ಗೆ ಏನು ಉಲ್ಲೇಖ ಇಲ್ಲ. ಅವನು ನವೀನ ನ್ಯಾಯದ ಪ್ರವರ್ತಕ. ಇವತ್ತು ನಾವೆಲ್ಲ ಓದ್ತಾ ಇರೋದು ಗಂಗೇಶೋಪಾಧ್ಯಾಯನ ಮುಂದಿನ ಗ್ರಂಥಗಳನ್ನು. ಈ ಸೈನ್ಸಿನಲ್ಲಿ 2 ತರಹ ಪ್ರಭೇದ ಇದೆ. ನ್ಯೂಟನ್ ಬರೋ ತನಕದ ಒಂದು ಸೈನ್ಸಿನ ಘಟ್ಟ,
ನ್ಯೂಟನ್ ಬಂದ ಮೇಲೆ ಒಂದು ಸೈನ್ಸಿನ ಘಟ್ಟ, ಆಮೇಲೆ ಫಿನಮನ್ ಬಂದಾಗ ಸೈನ್ಸಿನ ಘಟ್ಟ. ಆ ರೀತಿ ತರ್ಕದಲ್ಲಿಯೂ ಕೂಡ ಎರಡು, ಪ್ರಾಚೀನ ತರ್ಕ ಮತ್ತು ನವೀನ ತರ್ಕ ಅಂತ. ಈ ನವೀನ ನ್ಯಾಯ ಏನಿದೆ ಅದನ್ನು ನಾವಿಲ್ಲಿ ನೋಡ್ತಾ ಇರೋದು. ವ್ಯಾಸತೀರ್ಥರು ಆ ನವೀನ ನ್ಯಾಯದಲ್ಲಿರುವ ಸಮಸ್ಯೆಗಳನ್ನು ತೆಗೆದು ತರ್ಕತಾಂಡವ ಅಂತ ಬರೆದರು. ಆ ತರ್ಕತಾಂಡವ ಅಂತ ಹೇಳಿದರೆ ಏನ್ಷಿಯಂಟ್ ಇಂಡಿಯನ್ ಫಿಸಿಕ್ಸಿನ ವಿಮರ್ಶೆ, ಹಳೆಯ ಭಾರತದ ತತ್ವಶಾಸ್ತ್ರ ಅಥವಾ ತರ್ಕಶಾಸ್ತ್ರ, ಪದಾರ್ಥ ತತ್ವಶಾಸ್ತ್ರದ ವಿಮರ್ಶೆ, ಅದರಲ್ಲಿರುವ ಥಿಯರಿಗಳು ಇವತ್ತು ಹೇಗೆ ಇದೆ ಇತ್ಯಾದಿಗಳನ್ನು ನಾವು ಬೇರೆ ಸಬ್ಜೆಕ್ಟಲ್ಲಿ ಹೇಳಬೇಕು. ಆ ತರ್ಕತಾಂಡವಕ್ಕೆ ರಾಘವೇಂದ್ರ ಸ್ವಾಮಿಗಳು ನ್ಯಾಯದೀಪ ಅಂತ ಒಂದು ಕೃತಿಯನ್ನು ಬರೆದಿದ್ದಾರೆ. ಅದರ ಆದ್ಯಂತಗಳನ್ನು ನೋಡಿದರೆ ನಮಗೆ ಏನು ಅಂತ ಒಂದು ಮಾಹಿತಿ ಸಿಗತ್ತೆ. ಏನು? ಅವರು ಮಂಗಳಾಚರಣೆ ಸಾಮಾನ್ಯವಾಗಿದೆ. ವಿಶ್ವೋತ್ಪತ್ತಿ ಸ್ಥಿತಿಧ್ವಂಸ ಕಾರಣಂ ರಮಣಂ ಶ್ರಿಯಃ ಪ್ರಣಮ್ಯ ಪೂರ್ಣಬೋಧಾದೀನ್ ವ್ಯಾಕುರ್ವೇ ತರ್ಕತಾಂಡವಂ. ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಮೊದಲಾದವುಗಳಿಗೆ ಕಾರಣನಾದ ಲಕ್ಷ್ಮಿಯ ನಲ್ಲನನ್ನು ನಮಸ್ಕರಿಸಿ, ಪೂರ್ಣಬೋಧಾದೀನ್ ಮಧ್ವರೇ ಮೊದಲಾದವರನ್ನು ನಮಸ್ಕರಿಸಿ ತರ್ಕತಾಂಡವಂ ವ್ಯಾಕುರ್ವೆ, ವ್ಯಾಸತೀರ್ಥರ ತರ್ಕತಾಂಡವವನ್ನು ವ್ಯಾಖ್ಯಾನ ಮಾಡ್ತೇನೆ. ಗುರುಪಾದ ಕೃತಾಪ್ಯಸ್ತಿ ವ್ಯಾಖ್ಯಾ ಸಾತ್ಯಂತ ವಿಸ್ತರ ವ್ಯಾಖ್ಯೇಯಂ ಮಂದಬೋಧಾಯ ಕ್ರಿಯತೆ ಶೇಷಗೋಚರ. ವಸ್ತುತಃ ನಮ್ಮ ಗುರುಗಳು ವಿಸ್ತಾರವಾದ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಆದರೂ ನೀವ್ಯಾಕೆ ಬರೆದದ್ದು? ಅವರು ಹೇಳ್ತಾರೆ, ಮಂದಬೋಧಾಯ ಕ್ರಿಯತೆ ಶೇಷಗೋಚರ. ಅದನ್ನು ಅರ್ಥ ಮಾಡಿಕೊಳ್ಳದವರಿಗಾಗಿ ನಾನು ಈ ತರ್ಕತಾಂಡವ ನ್ಯಾಯದೀಪವನ್ನು ಬರಿತಾ ಇದ್ದೇನೆ. ಅಂದರೆ ರಾಘವೇಂದ್ರ ಸ್ವಾಮಿಗಳ ಕಾರುಣ್ಯ, ಅವರಿಗೆ ಸ್ವತಂತ್ರ ಗ್ರಂಥಗಳನ್ನು ಬರೆಯಬಹುದಾಗಿದ್ದರೂ ಕೂಡ ಮಕ್ಕಳಿಗೆ ಅರ್ಥ ಆಗಲಿ ಅಂತ ಹೇಳಿ ಅವರು ಗ್ರಂಥವನ್ನು ರಚನೆ ಮಾಡಿತ್ತು. ಅದರ ಅಂತಿಮ ಮಂಗಳಾಚರಣೆಯನ್ನು ನೋಡೋಣ. ಅಂತಿಮ ಮಂಗಳಾಚರಣೆಯಲ್ಲಿ ಬಹಳ ವಿಚಾರ ಇದೆ ನೋಡಿ. ತರ್ಕಶಾಸ್ತ್ರ ಎರಡು ರೀತಿಯಾಗಿದೆ. ಒಂದು ಬ್ರಹ್ಮತರ್ಕ. ಬ್ರಹ್ಮತರ್ಕವನ್ನು ಕೊಟ್ಟವ ಯಾರು ಗೊತ್ತಾ? ದತ್ತ ಆತ್ರೇಯ. ದೇವರು ಅತ್ರಿಯ ಮಗನಾಗಿ ಹುಟ್ಟಿದ, ಅವನಿಗೆ ದತ್ತ ಅಂತ ಕರೆದರು. ಯಾಕೆ ಅಂತಂದರೆ ಅತ್ರಿಗೆ ತನ್ನನ್ನೇ ಕೊಟ್ಟುಕೊಂಡ. ಸಾಮಾನ್ಯ ತಂದೆ ತಾಯಿಗಳು ಗರ್ಭದ ಹೊರಗಡೆ ಮಕ್ಕಳನ್ನು ಆಯ್ಕೆ ಮಾಡ್ಕೋತಾರೆ, ಇಂಥವ್ರನ್ನ ನಾವು ಸಾಕ್ತೇವೆ ಅಂತ. ಆದರೆ ದೇವರು ಹಾಗಲ್ಲ. ಹೊರಗಡೆಯಿಂದ ಬಂದು ನಿನ್ನ ತಂದೆ ತಾಯಿಗಳನ್ನಾಗಿ ನಾನು ಸ್ವೀಕಾರ ಮಾಡ್ತೇನೆ ಅಂತಂದ. ಮಗನಾಗಿ ತನ್ನನ್ನೇ ಕೊಟ್ಟುಕೊಂಡ, ಆದ್ದರಿಂದಾಗಿ ಅವನ ಹೆಸರು ದತ್ತ ಅಂತ. ಅತ್ರಿಯ ಮಗ ಅಂತ ಅನಿಸಿಕೊಂಡ, ಅದರಿಂದಾಗಿ ಆತ್ರೇಯ. ಎರಡೂ ಸೇರಿದರೆ ದತ್ತ ಮತ್ತು ಆತ್ರೇಯ ದತ್ತಾತ್ರೇಯ. ಆ ದತ್ತಾತ್ರೇಯ ಬ್ರಹ್ಮತರ್ಕವನ್ನು ಜಗತ್ತಿಗೆ ಕೊಟ್ಟ. ಆ ದತ್ತಾತ್ರೇಯನ ಶಿಷ್ಯಂದಿರು ಕಾರ್ತವೀರ್ಯಾರ್ಜುನ, ಪ್ರಹ್ಲಾದ, ಅಲರ್ಕ. ನೋಡಿ, ಅವರೆಲ್ಲ ಕ್ಲಾಸ್ಮೇಟ್ಸು. ಆನ್ವೀಕ್ಷಿಕೀಂ ಅಲರ್ಕಾಯ ಪ್ರಹ್ಲಾದಾದಿಭ್ಯವೂಚಿವಾನ್ ಅಂತ ಭಾಗವತ. ಆನ್ವೀಕ್ಷಿಕಿಯನ್ನು ಹೇಳಿದ, ಉಪದೇಶ ಮಾಡಿದ. ಆ ಬ್ರಹ್ಮತರ್ಕ ಇವತ್ತು ಸಿಗಲ್ಲ. ಮಧ್ವರು ಮಾತ್ರ ಆ ಬ್ರಹ್ಮತರ್ಕವನ್ನು ಕೋಟ್ ಮಾಡ್ತಾರೆ. ಭಾಗವತದಲ್ಲಿ ಬ್ರಹ್ಮತರ್ಕವನ್ನು ಹೇಳಿದ್ದಾರೆ ಅಂತ ಅಷ್ಟೇ ಇದೆ. ಬ್ರಹ್ಮತರ್ಕದಲ್ಲಿರುವ ಕೆಲವೊಂದು ವಿಚಾರವನ್ನು ಮಧ್ವಾಚಾರ್ಯರು ಅವರ ಗ್ರಂಥಗಳಲ್ಲಿ ಕೋಟ್ ಮಾಡಿದ್ದಾರೆ. ಯಾಕೆಂದರೆ ಈಗ ಪ್ರಚಲಿತವಾಗಿರುವ ತರ್ಕ ಇದೆಯಲ್ಲ, ಕಣಾದ ಬರೆದದ್ದು, ಆಮೇಲೆ ಕಣಾದ ಮತ್ತು ಗೌತಮರ ಸೂತ್ರ ಸಮ್ಮಿಳಿತ ಆಗಿ ಒಂದು ಏನಿವಾಗ ನಾವು ಗ್ರಂಥ ರಾಶಿಯನ್ನು ನೋಡ್ತಾ ಇದ್ದೇವೆ, ಅದು ದೇವರ ಮಹಿಮೆಯ ಅನುಸಂಧಾನಕ್ಕೆ ಪೂರಕವಾಗಿಲ್ಲ. ಅದು ಈ ತರ್ಕಶಾಸ್ತ್ರ. ಈ ತರ್ಕಶಾಸ್ತ್ರವನ್ನು ಓದಿದ್ರೆ ನರಿಯಾಗಿ ಹುಟ್ಟುತ್ತೀರಾ ಅಂತ ಬೇರೆ ಹೇಳ್ತಾರೆ.
ಅಹಮಾಸಂ ಪಂಡಿತಕಃ ಹೈತುಕೋ ವೇದನಿಂದಕಃ ಅಂತೆಲ್ಲ ಬರುತ್ತೆ. ಒಂದು ನರಿ ಬಂದು ಬ್ರಾಹ್ಮಣನಿಗೆ ಉಪದೇಶ ಮಾಡುತ್ತೆ, ಆತ್ಮಹತ್ಯೆ ಮಾಡ್ಕೋಬೇಡ ಅಂತ. ಮಹಾಭಾರತದಲ್ಲಿ ಬರೋ ಕಥೆ ಅದು. ಆಗ ಅವನು ಕೇಳ್ತಾನೆ, ಇಷ್ಟೆಲ್ಲ ದಿವ್ಯ ಪ್ರಜ್ಞೆ ಇರುವ ನೀನು ಯಾರು ಅಂತ ಕೇಳಿದಾಗ, ನಾನು ಹೋದ ಜನ್ಮದಲ್ಲಿ ದೊಡ್ಡ ತರ್ಕ ವಿದ್ವಾಂಸ ಆಗಿದ್ದೆ, ತರ್ಕದ ಮೂಲಕ ವೇದವನ್ನು ನಿಂದನೆ ಮಾಡ್ತಾ ಇದ್ದೆ, ಅದಕ್ಕೆ ನರಿಯಾದ ಜನ್ಮ ಬಂದಿದೆ ನನಗೆ ಅಂತ ಅವನು ಹೇಳ್ತಾನೆ. ಅದರಿಂದಾಗಿ ಈ ತರ್ಕ ಯಾವುದು? ಈ ತರ್ಕ ಬೇರೆ. ಈ ತರ್ಕ ಅವೈದಿಕ ತರ್ಕ. ವೈದಿಕವಾದ ತರ್ಕ ನಮಗಿವತ್ತು ಉಪಲಬ್ಧಿ ಇಲ್ಲ. ಆದರೆ ವ್ಯಾಸತೀರ್ಥರು ಈ ಅವೈದಿಕ ತರ್ಕವನ್ನು ಖಂಡನೆ ಮಾಡಿದ್ದು ಆಚಾರ್ಯರ ಗ್ರಂಥಗಳಲ್ಲಿ ಉಲ್ಲಿಖಿತವಾದ ಬ್ರಹ್ಮತರ್ಕದ ಬಲದಿಂದ. ಹೀಗಾಗಿ ರಾಘವೇಂದ್ರ ಸ್ವಾಮಿಗಳು ತರ್ಕತಾಂಡವದ ಕಡೆಯಲ್ಲಿ ದತ್ತಾತ್ರೇಯನಿಗೆ ನಮಸ್ಕಾರ ಮಾಡ್ತಾರೆ. ಯತ್ಪ್ರಸಾದಾದಿಮಾಂ ವ್ಯಾಖ್ಯಾಂ ಅಕಾರ್ಷಂ ನೌಮಿತಂ ಹರಿಂ ಅನಸೂಯಾ ಗರ್ಭರತ್ನಂ ಆನ್ವೀಕ್ಷಿಕ್ಯಾ ಪ್ರಕಾಶಕಂ. ಯತ್ಪ್ರಸಾದಾತ್, ಯಾರ ಅನುಗ್ರಹದಿಂದ ಈ ತರ್ಕತಾಂಡವ ಅನ್ನುವ ಗ್ರಂಥಕ್ಕೆ ವ್ಯಾಖ್ಯಾನವನ್ನು ಬರೆದನೋ ಅಂತಹ ಅನಸೂಯಾ ಗರ್ಭರತ್ನಂ, ಅನಸೂಯೆಯ ಗರ್ಭದಲ್ಲಿ ಮೂಡಿಬಂದ ಆನ್ವೀಕ್ಷಿಕೆಯನ್ನು ನುಡಿದ ದತ್ತಾತ್ರೇಯನಿಗೆ ನಮಸ್ಕಾರ ಮಾಡ್ತೇನೆ ಅಂತ. ಅಂದರೆ ದತ್ತಾತ್ರೇಯನ ಮೇಲಿನ ಭಕ್ತಿಯಿಂದ ಅವನನ್ನು ಆರಾಧನೆ ಮಾಡಿ ಅವನನ್ನು ನೆನಪಿಸಿಕೊಂಡು ತರ್ಕತಾಂಡವಕ್ಕೆ ವ್ಯಾಖ್ಯಾನ ಬರೆದಿದ್ದೇನೆ ಅಂತ. ರಾಘವೇಂದ್ರ ಸ್ವಾಮಿಗಳು ದತ್ತಾತ್ರೇಯನಿಗೆ ನಮಸ್ಕಾರ ಮಾಡಿದ ಒಂದು ಅಪೂರ್ವವಾದ ಮಾಹಿತಿ ಸಿಗೋದು ತರ್ಕತಾಂಡವದ ವ್ಯಾಖ್ಯಾನದ ಕಡೆಯ ಭಾಗದಲ್ಲಿ. ನಿರ್ದೋಷ ಗುಣಪೂರ್ಣೇನ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರೀಣಾತು ಪುರುಷೋತ್ತಮಃ. ದೋಷವೇ ಇರದ ಗುಣಗಳಿಂದ ತುಂಬಿರುವ ಲಕ್ಷ್ಮೀ ಮುಖ್ಯ ಪ್ರಾಣ ನಾರಾಯಣರಿಂದ ಪ್ರೇರಿತನಾಗಿ ನಾನು ಇದನ್ನು ಹೇಳಿದ್ದೇನೆ, ಇದರಿಂದ ಅವನೇ ಪ್ರೀತನಾಗಲಿ. ಪ್ರಾಯೇಣ ಅಲಸಬುದ್ಧೀನಾಂ ಲೋಕಾನಾಂ ತಜ್ಜಿಘೃಕ್ಷಯ ವಾದಾರ್ಥ ಮಾತ್ರ ಮಬ್ರೂಮ ನೋದ್ಗ್ರಂಥಂ ಕ್ಷಮ್ಯತಾಂ ಬುಧೈ. ಇದನ್ನು ಯಾಕೆ ಬರೆದದ್ದು? ಪ್ರಾಯೇಣ ಅಲಸಬುದ್ಧಿತ್ವಾತ್. ಕೆಲವೊಬ್ಬರಿಗೆ ಆಚಾರ್ಯರ ಗ್ರಂಥದಿಂದಲೇ ಈ ತರಹದ ವ್ಯಾಖ್ಯಾನವನ್ನು ಮಾಡಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ಅವರಿಗಾಗಿ ವ್ಯಾಸತೀರ್ಥರು ತರ್ಕತಾಂಡವವನ್ನು ಬರೆದರು. ವ್ಯಾಸತೀರ್ಥರ ತರ್ಕತಾಂಡವವನ್ನು ಕೂಡ ಅರ್ಥ ಮಾಡಿಕೊಳ್ಳಲಿಕ್ಕೆ ಕಷ್ಟ ಆಗ್ತಾ ಇರುತ್ತೆ ಯಾರಿಗೆ? ಅವರಿಗಾಗಿ ತಜ್ಜಿಘೃಕ್ಷಯ, ಅವರನ್ನು ಉದ್ದೇಶದಲ್ಲಿಟ್ಟುಕೊಂಡು ನಾನು ಈ ವ್ಯಾಖ್ಯಾನವನ್ನು ಮಾಡಿದ್ದೇನೆ. ಇದರ ಉದ್ಗ್ರಂಥದ ಏನು ವಿಸ್ತಾರ ಆಯಾಮಗಳಿದೆ ಅದನ್ನು ನಾನು ಮುಟ್ತಾ ಇಲ್ಲ, ಅದರಿಂದಾಗಿ ಕ್ಷಮ್ಯತಾಂಬುಧೈಹಿ, ಸಜ್ಜನರೆಲ್ಲ ಕ್ಷಮಿಸಲಿ ಅಂತ ಹೇಳುತ್ತಾರೆ. ಅಂದರೆ ಅವರಿಗೆ ಯಾವ ದೃಷ್ಟಿಕೋನ ಇತ್ತು ಅನ್ನೋದು ನಮಗೆ ಸ್ಪಷ್ಟ ಆಗುತ್ತೆ. ಇನ್ನು ತತ್ವಪ್ರಕಾಶಿಕಾ ಭಾವದೀಪ ಅವರು ಹೇಳ್ತಾರೆ, ಲಕ್ಷ್ಮೀನಾರಾಯಣಂ ನತ್ವ ಪೂರ್ಣಬೋಧಾನ್ ಗುರೂನಪಿ ತತ್ವಪ್ರಕಾಶಿಕಾ ಭಾವದೀಪಾಂ ಕುರ್ಯಾಂ ಯಥಾಮತಿ. ಲಕ್ಷ್ಮೀನಾರಾಯಣರನ್ನು ನಮಸ್ಕರಿಸಿ, ಪೂರ್ಣಬೋಧರನ್ನು ನಮಸ್ಕರಿಸಿ, ಗುರುಗಳನ್ನು ನಮಸ್ಕರಿಸಿ, ತತ್ವಪ್ರಕಾಶಿಕಾ ಎಂಬ ಜಯತೀರ್ಥರ ಗ್ರಂಥದ ಭಾವದೀಪ ಆಕೂತವನ್ನು ನಾನು ನನ್ನ ಬುದ್ಧಿಗೆ ಅನುಗುಣವಾಗಿ ಹೇಳ್ತೇನೆ. ಅಲ್ಲ, ಈಗಾಗಲೇ ನಿಮ್ಮ ಪರಮಗುರುಗಳ ಗುರುಗಳು ಪರಮೇಷ್ಠಿ ಗುರುಗಳ ವ್ಯಾಖ್ಯಾನ ಇತ್ತಲ್ಲ. ಪರಮೇಷ್ಠಿ ಗುರುಗಳು ಅಂತಂದರೆ ವ್ಯಾಸತೀರ್ಥರು, ರಾಘವೇಂದ್ರ ತೀರ್ಥರ ಗುರುಗಳು ಸುಧೀಂದ್ರ ತೀರ್ಥರು, ಸುಧೀಂದ್ರ ತೀರ್ಥರ ಗುರುಗಳು ವಿಜಯೀಂದ್ರ ತೀರ್ಥರು, ವಿಜಯೀಂದ್ರ ತೀರ್ಥರಿಗೆ ಪಾಠ ಮಾಡಿದವರು ವ್ಯಾಸತೀರ್ಥರು. ವ್ಯಾಸತೀರ್ಥರ ಚಂದ್ರಿಕಾಗೆ, ವ್ಯಾಸತೀರ್ಥರ ಚಂದ್ರಿಕಾ ಏನಿದೆ ಅದು ತತ್ವಪ್ರಕಾಶಿಕಾಗೆ ವ್ಯಾಖ್ಯಾನ. ತತ್ವಪ್ರಕಾಶಿಕ ಜಯತೀರ್ಥರ ಕೃತಿ. ತತ್ವಪ್ರಕಾಶಿಕ ವ್ಯಾಖ್ಯಾನವಾಗಿ ವ್ಯಾಸತೀರ್ಥರ ಚಂದ್ರಿಕಾನೇ ಇರಬೇಕಾದ್ರೆ
ನೀವು ಪ್ರತ್ಯೇಕವಾಗಿ ತತ್ವಪ್ರಕಾಶಿಕಾಗೆ ಯಾಕೆ ವ್ಯಾಖ್ಯಾನ ಮಾಡ್ತೀರಾ ಅಂತ ಒಂದು ಪ್ರಶ್ನೆ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ತತ್ವಪ್ರಕಾಶಿಕಾ ಕೂತಂ ಚಂದ್ರಿಕಾತ ಪ್ರಕಾಶಿತಂ. ಹೌದು, ನಮ್ಮ ಪರಮೇಷ್ಠಿ ಗುರುಗಳು ಅಂದರೆ ವ್ಯಾಸತೀರ್ಥರು, ರಾಘವೇಂದ್ರ ಸ್ವಾಮಿಗಳ ಪರಮೇಷ್ಠಿ ಗುರುಗಳವರು, ಅಂದರೆ ಪರಮಗುರುಗಳ ಗುರುಗಳನ್ನು ಪರಮೇಷ್ಠಿ ಗುರುಗಳು ಅಂತ ಕರೀತಾರೆ. ನನ್ನ ಪರಮೇಷ್ಠಿ ಗುರುಗಳಾದ ವ್ಯಾಸತೀರ್ಥರು ತತ್ವಪ್ರಕಾಶಿಕಾಗೆ ಚಂದ್ರಿಕಾ ಅನ್ನುವ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಆದರೆ ಮಂದರಿಗೆ ಅದು ಅರ್ಥ ಆಗೋದಿಲ್ಲ, ಅದರಿಂದಾಗಿ ನಾನು ಬರಿತಾ ಇದ್ದೇನೆ. ಇಷ್ಟೇನಾ? ಇಲ್ಲ, ಇನ್ನೊಂದು ಕಾರಣವೂ ಇದೆ ಅಂತಾರೆ. ಏನು? ನೂತನೈರುದಿತ ಏತು ದೋಷಾಸ್ತೇಷಾಮಲಜ್ಞತಾಂ ಸಂಪ್ರದರ್ಶಯಿತುಂ ಚಾತಃ ಪ್ರಸನ್ನಾ ಸಂತು ಸಜ್ಜನಾ. ನೂತನೈ ಉದಿತಾ. ಒಂದು ಗ್ರಂಥಕ್ಕೆ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆಯ ಪ್ರಶ್ನೆಗಳು ಬರ್ತಾ ಇರ್ತವೆ. ಅದನ್ನು ಕಾಲಕ್ಕೆ ಪರಿಹರಿಸ್ತಾ ಹೋಗ್ತಾ ಇರಬೇಕು, ಆ ಪರಂಪರೆಯಲ್ಲಿ ಬಂದವರು. ಇದು ಕ್ರಮ, ಪ್ರಾಚೀನ ಭಾರತದ ಚಿಂತನೆಯ ಕ್ರಮ ಅದು. ಅದರಿಂದಾಗಿ ವ್ಯಾಸತೀರ್ಥರ ಮೇಲೆ ಏನು ದೋಷಗಳನ್ನು ಹೇಳಿದ್ದಾರೆ ಆ ಎಲ್ಲ ಪ್ರಶ್ನೆಗಳನ್ನು ನಾನು ಉತ್ತರ ಕೊಡ್ತಾ ಇದ್ದೇನೆ ಅಂತ. ಈಗ ಉದಾಹರಣೆಗೆ ಅಪ್ಪಯ್ಯ ದೀಕ್ಷಿತರು ಮಧ್ವ ಭಾಷ್ಯದ ಮೇಲೆ, ಮಧ್ವರ ಗ್ರಂಥದ ಮೇಲೆ ಹೊಸ ದೋಷಗಳನ್ನು ಹೇಳಿದ್ರು. ಅದನ್ನೆಲ್ಲ ಇಲ್ಲಿ ಪರಿಹಾರ ಮಾಡ್ತೇನೆ. ನೂತನೈ ಉದಿತಾ ಏತು ದೋಷಾ ತೇಷಾಂ ಅಲಜ್ಞತಾಂ ಸಂಪ್ರದರ್ಶಯಿತು. ಕಾಲದಿಂದ ಕಾಲಕ್ಕೆ ಬೇರೆ ಬೇರೆ ವಿಮರ್ಶೆಗಳಾಗ್ತಾ ಇರುತ್ತೆ. ಎಲ್ಲರ ಮೇಲೂ ವಿಮರ್ಶೆಗಳು ಬಂದಿವೆ. ರಾಘವೇಂದ್ರ ಸ್ವಾಮಿಗಳ ಮೇಲೂ ವಿಮರ್ಶೆ ಬಂದಿದೆ, ಅದರಲ್ಲೇನು ಇದೇ ಇಲ್ಲ. ಅವ್ರ ಕಾಲದ ಜನರು ರಾಘವೇಂದ್ರ ಸ್ವಾಮಿಗಳನ್ನು ವಿಮರ್ಶೆ ಮಾಡಿಯೇ ಇದ್ದಾರೆ. ವಿದ್ವಲ್ಲೋಕದಲ್ಲಿ ವಿಪ್ರತಿಪತ್ತಿ ವಿವಾದ ಸಹಜ. ರಾಘವೇಂದ್ರ ಸ್ವಾಮಿಗಳ ಗ್ರಂಥಗಳನ್ನು ಬೇಕಾಷ್ಟು ಜನ ವಿಮರ್ಶೆ ಮಾಡಿದ್ದಾರೆ. ನಮಗಿದು ಇಷ್ಟ ಆಗ್ತಾ ಇಲ್ಲ ಅಂತ ಹೇಳಿದವರು ಇದ್ದಾರೆ. ಅದನ್ನು ನೀವು ಬೌದ್ಧಿಕ ಸಾಹಚರ್ಯ ಈ ಹಿನ್ನೆಲೆಯಲ್ಲಿ ತೆಗೆದುಕೊಳ್ಬೇಕು. ಬೌದ್ಧಿಕವಾದ ವಿನಿಮಯ ಇತ್ಯಾದಿಗಳಲ್ಲಿ ತೆಗೆದುಕೊಳ್ಬೇಕು. ರಾಘವೇಂದ್ರ ಸ್ವಾಮಿಗಳ ಅಭಿಪ್ರಾಯಗಳನ್ನು ಒಪ್ಪದ ಎಷ್ಟೋ ಜನ ಇದ್ದಾರೆ. ಉದಾಹರಣೆಗೆ ಲಕ್ಷ್ಮೀನಾಥ ತೀರ್ಥರೇ ಇದ್ದಾರೆ. ನಾನಿದನ್ನು ಹೇಳೋ ಉದ್ದೇಶ ಏನು ಅಂದರೆ, ಎಲ್ಲರ ಕಾಲದಲ್ಲಿ ಅವರವರಿಗೆ ವಿಮರ್ಶೆಗಳು ಬರ್ತಾನೇ ಇರ್ತವೆ. ರಾಘವೇಂದ್ರ ಸ್ವಾಮಿಗಳ ಕಾಲದಲ್ಲಿ ರಾಘವೇಂದ್ರ ಸ್ವಾಮಿಗಳನ್ನು ಎಲ್ಲರೂ ಸ್ವೀಕರಿಸಿದ್ದಾರೆ ಅಂತ ಅಂದ್ಕೊಳ್ಬೇಡಿ. ಅವತ್ತೂ ಕೂಡ ವಿಮರ್ಶೆ ಇತ್ತು. ನಾವು ರಾಘವೇಂದ್ರ ಸ್ವಾಮಿಗಳು ಹೇಳಿದ್ದನ್ನು ಒಪ್ಪಲ್ಲ ಅಂತಾರೆ. ಗ್ರಂಥತಃ ಅವರನ್ನಲ್ಲ, ಈ ಅಭಿಪ್ರಾಯ ನನಗಿಷ್ಟ ಆಗಲಿಲ್ಲ ಅಂತನ್ನುವ ಸ್ವಾತಂತ್ರ್ಯ ನಮ್ಮಲ್ಲಿ ಪ್ರಾಚೀನರಲ್ಲಿ ಯಾವತ್ತಿಗೂ ಇದೆ. ಹೀಗಾಗಿ ರಾಘವೇಂದ್ರ ಸ್ವಾಮಿಗಳು ಅವರು ಒಂದು ಯಾಕೆ ಬರದದ್ದು ಅಂತ ಕಾರಣ ಹೇಳ್ತಾರೆ. ನಮ್ಮ ಗುರುಗಳ ಮೇಲೆ, ನಮ್ಮ ಗುರು ಪರಂಪರೆಯ ಮೇಲೆ ಏನು ಪ್ರಶ್ನೆಗಳು ಬಂತು ಅದನ್ನು ನಾನು ಉತ್ತರ ಕೊಡ್ತಾ ಇದ್ದೇನೆ, ಅದಕ್ಕಾಗಿ ಈ ಗ್ರಂಥ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಅಂತ್ಯ ಬಹಳ ನೀವು ಕೇಳಿರ್ತೀರ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರೀಣಾತು ಕರುಣಾಕರ ಅಂತ. ಇದನ್ನೇ ಒಂದು ಸ್ವಲ್ಪ ವ್ಯತ್ಯಾಸ ಮಾಡಿ ಮಂಗಳಾಚರಣೆಯಲ್ಲಿ ಬಹಳಷ್ಟು ಕಡೆ ನೀವು ಕೇಳಿರ್ತೀರ. ಯದವೋಚ ಮಹಂತೇನ ಪ್ರೀಣಾತು ಕಮಲಾಕರ, ಪ್ರೀಣಾತು ಪುರುಷೋತ್ತಮ, ಈ ತರಹ ಹೇಳ್ತಾ ಇರ್ತಾರೆ. ಇನ್ನು ಭಾಟ್ಟ ಸಂಗ್ರಹ ಅನ್ನುವ ಒಂದು ಗ್ರಂಥ. ಈ ಭಾಟ್ಟ ಸಂಗ್ರಹ ಅನ್ನುವ ಗ್ರಂಥ, ಅದರ ಬಗ್ಗೆ ಒಂದು ಸ್ವಲ್ಪ ಹೇಳಬೇಕಾಗತ್ತೆ. ಇದಕ್ಕೆ ಮೊದಲು ವೇದವ್ಯಾಸರ ಶಿಷ್ಯರು ಮಾಡಿದ ಕೆಲಸಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ವೇದವ್ಯಾಸರ ಶಿಷ್ಯರು ವೇದಗಳನ್ನು ಜಗತ್ತಿನಲ್ಲಿ ಪ್ರಸಾರ ಮಾಡಿದ್ರು. ಪೈಲ ಋಷಿಗಳು ಋಗ್ವೇದವನ್ನು ಜಗತ್ತಿನಲ್ಲಿ ಪ್ರಸಾರ ಮಾಡಿದ್ರು. ವೈಶಂಪಾಯನರು ಯಜುರ್ವೇದವನ್ನು, ಸಾಮವೇದವನ್ನು ಜೈಮಿನಿಗಳು, ಅಥರ್ವ ವೇದವನ್ನು ಸುಮಂತು,
ಇತಿಹಾಸ ಪುರಾಣಗಳನ್ನು ರೋಮಹರ್ಷಣರು. ಹೀಗಾಯಿತು. ಆಮೇಲೆ ನಾರದರು, ಶುಕರು ಮತ್ತು ವೈಶಂಪಾಯನರು ಅವರಿಂದ ಕ್ರಮೇಣ ದೇವ, ಗಂಧರ್ವ, ಮಾನುಷ ಲೋಕಗಳಲ್ಲಿ ಮಹಾಭಾರತದ ಪ್ರಸಾರ ಆಯಿತು. ಇದಾದ ಮೇಲೆ ಈ ಎಲ್ಲ ಗ್ರಂಥಗಳ ಚಿಂತನೆ ಹೆಂಗೆ ಮಾಡಬೇಕು, ಆ ಮೆಥಡಾಲಜಿಯನ್ನು ನಿರೂಪಣೆ ಮಾಡಲಿಕ್ಕಾಗಿ 3 ಸೂತ್ರ ಗ್ರಂಥಗಳು ಬಂದುವು. ಒಂದು ಕರ್ಮಮೀಮಾಂಸ, ಅದನ್ನು ಬರೆದವರು ಜೈಮಿನಿಗಳು. ಎರಡನೆಯದ್ದು ದೈವೀ ಮೀಮಾಂಸ, ಅದಿವತ್ತು ಉಪಲಬ್ಧಿ ಇಲ್ಲ. ಆ ದೈವೀ ಮೀಮಾಂಸಾವನ್ನು ಆದ್ಯಂತಗಳನ್ನು ರಚನೆ ಮಾಡಿದವರು ವೇದವ್ಯಾಸರೇ. ಮಧ್ಯದಲ್ಲಿ ಬರೆದದ್ದು ಶೇಷ ಮತ್ತು ಪೈಲ. ಸ್ವಯಂ ತಾವು ಬ್ರಹ್ಮಸೂತ್ರವನ್ನು ರಚನೆ ಮಾಡಿದ್ರು. ಹೀಗಾಗಿ ಕರ್ಮಮೀಮಾಂಸ, ದೈವೀ ಮೀಮಾಂಸ ಮತ್ತು ಬ್ರಹ್ಮಮೀಮಾಂಸ ಅಂತ 3 ಮೀಮಾಂಸಾ ಗ್ರಂಥಗಳನ್ನು ಜಗತ್ತಿಗೆ ಕೊಟ್ಟರು. ವೇದವ್ಯಾಸರ ನೇತೃತ್ವದಲ್ಲಿ 2, ತಾವೇ 1. ಹೀಗೆ 3 ಮೀಮಾಂಸಾ ಗ್ರಂಥಗಳು ಜಗತ್ತಿನಲ್ಲಿ ಅವತ್ತಿನ ಕಾಲದಲ್ಲಿ ಇದ್ದುವು. ಕಾಲಕ್ರಮೇಣ ದೈವೀ ಮೀಮಾಂಸಾ ನಷ್ಟ ಆಗಿ ಹೋಯಿತು. ಉಳಿದಿರೋದು ಕರ್ಮಮೀಮಾಂಸಾ ಜೈಮಿನಿಗಳದ್ದು ಮತ್ತು ಬ್ರಹ್ಮಮೀಮಾಂಸ. ಈ ಜೈಮಿನಿಗಳ ಕರ್ಮಮೀಮಾಂಸಾಗೆ ಶಬರಸ್ವಾಮಿ ಮೊದಲಾದವರೆಲ್ಲ ವ್ಯಾಖ್ಯಾನಗಳನ್ನು ಬರೆದರು. ಆದರೆ ಅದರ ಶುದ್ಧವಾದ ಅರ್ಥವನ್ನು ಮಧ್ವರು ಕೆಲವೊಂದು ಸೂತ್ರಗಳಿಗೆ ಮಾತ್ರ, 2-3 ಸೂತ್ರಗಳಿಗೆ ಮಧ್ವಾಚಾರ್ಯರು ವ್ಯಾಖ್ಯಾನ ಬರೆದಿದ್ದಾರೆ ಅನುವ್ಯಾಖ್ಯಾನದಲ್ಲಿ. ಅವರ ನಿರ್ದೇಶನದಲ್ಲಿ ತ್ರಿವಿಕ್ರಮ ಪಂಡಿತರು ತತ್ವಪ್ರದೀಪದಲ್ಲಿ ಕೆಲವೊಂದು ಸೂತ್ರಗಳ ಅರ್ಥವನ್ನು ಬರೆದಿದ್ದಾರೆ. ಅವತ್ತಿನ ಕಾಲದಲ್ಲಿ ಬೌದ್ಧರನ್ನು ಓಡಿಸಿದ್ದು 2, ಒಂದು ಮೀಮಾಂಸಕರು, ಇನ್ನೊಬ್ಬರು ತಾರ್ಕಿಕರು. ಬೌದ್ಧರನ್ನು ಓಡಿಸಿದ್ದು ಯಾರು? ಮೀಮಾಂಸಕರು ಮತ್ತು ತಾರ್ಕಿಕರು. ನಮಗೆ ಅನೇಕ ಗ್ರಂಥಗಳಲ್ಲಿ ಅದು ಸಿಗತ್ತೆ. ಅವರ ಗ್ರಂಥಗಳಲ್ಲಿ ಉತ್ಕಟವಾದ ಖಂಡನೆ ಮೊದಲಾದವುಗಳು ಸಿಗತ್ತೆ. ಆದರೆ ಜೈಮಿನಿ ಸೂತ್ರಗಳ ನಿಜವಾದ ಅರ್ಥ ನಮ್ಮಿಂದ ಕಣ್ಮರೆಯಾಗಿ ಹೋಯಿತು. ತ್ರಿವಿಕ್ರಮ ಪಂಡಿತರು ಅದರ ಬಗ್ಗೆ ಏನು ಹೇಳ್ತಾರೆ ಅಂತ ನಂತರ ನೋಡೋಣ. ಈ ಭಾಟ್ಟ ಸಂಗ್ರಹ ಏನಿದೆ ಅದು ಯಾವುದರ ಮೇಲೆ ಬಂದಿದ್ದು ಅಂದರೆ ಶಾಬರ ಭಾಷ್ಯಾದಿಗಳ ಮೇಲೇ ಬಂದದ್ದು. ಮೀಮಾಂಸಕರು ದೇವರನ್ನು ಒಪ್ಪಲ್ಲ, ವೇದವನ್ನು ಮಾತ್ರ ಒಪ್ತಾರೆ. ಆ ತರಹದ ಮೀಮಾಂಸಾ ಪ್ರಸ್ಥಾನವನ್ನು ರಾಘವೇಂದ್ರ ಸ್ವಾಮಿಗಳು ಯಾಕೆ ವ್ಯಾಖ್ಯಾನ ಮಾಡಲಿಕ್ಕೆ ಹೋದರು? ಅದು ಶಬರಾದಿ ಭಾಷ್ಯಗಳನ್ನು ಇಟ್ಟುಕೊಂಡು ಅಂತಂದರೆ ಅವರ ಮಂಗಳಾಚರಣೆಯಲ್ಲಿ ಗೊತ್ತಾಗತ್ತೆ ಅವರ ಉದ್ದೇಶ ಏನು ಅಂತ. ಭಾಟ್ಟ ಸಂಗ್ರಹದ ಆರಂಭ ಹೀಗಿದೆ: ನತ್ವಾ ಧರ್ಮಂ ವೇದಗಮ್ಯಂ ಜೈಮಿನ್ಯಾದಿ ಮುನೀನಪಿ ಕರೋಮಿ ಬಾಲಬೋಧಾಯ ಭಾಟ್ಟೋಕ್ತನ್ಯಾಯ ಸಂಗ್ರಹಂ. ವೇದ ಮಾತ್ರ ತಿಳಿಸುವ ಧರ್ಮಸ್ವರೂಪನಾದ ದೇವನನ್ನು ನಮಸ್ಕರಿಸಿ, ಜೈಮಿನ್ಯಾದಿಗಳನ್ನೂ ನಮಸ್ಕರಿಸಿ, ಪುಟ್ಟ ಮಕ್ಕಳು ಅರ್ಥ ಮಾಡಿಕೊಳ್ಳಲಿ ಅಂತ ಹೇಳಿ ಜೈಮಿನೀಯರ ವ್ಯಾಖ್ಯಾನಗಳನ್ನು ಸಂಗ್ರಹ ಮಾಡುತ್ತೇನೆ ಅಂತ ಹೇಳ್ತಾರೆ. ನಾನು ಸೂತ್ರದ ರಿಯಲ್ ಮೀನಿಂಗ್ ಹೇಳ್ತೇನೆ ಅಂತ ಹೇಳಲೇ ಇಲ್ಲ ಅವರು. ಕಡೆಗೆ ಅವರು ಒಂದು ಹೇಳ್ತಾರೆ: ಯದಾರಾಧನ ರೂಪಾಣಿ ಕರ್ಮಾಣಿ ನಿಖಿಲಾನ್ಯಪಿ ತದ್ಬ್ರಹ್ಮಮೇ ಪ್ರಸನ್ನಂ ಸ್ಯಾತ್ ಅನಯಾ ಕರ್ಮ ಚಿಂತೆಯ. ಎಲ್ಲ ಕರ್ಮಗಳೂ ಯಾರ ಆರಾಧನೆಯೋ ಅಂತಹ ದೇವರನ್ನು ನಾನು ಬೇಡಿಕೊಳ್ಳುತ್ತೇನೆ, ಪ್ರೀತನಾಗು ಅಂತ. ನಾನು ಎಷ್ಟು ಗ್ರಂಥಗಳನ್ನು ನೋಡಿದ್ದೇನೆ ಅಂದರೆ ಭಾಷ್ಯ ವಾರ್ತಿಕ ಟೀಕಾದಿ ನಾನಾ ಗ್ರಂಥಾವಮರ್ಶಿನ ರಾಘವೇಂದ್ರೇಣ ಯತಿನ ಕೃತೋಯಂ ಭಟ್ಟ ಸಂಗ್ರಹ. ಶಬರ ಭಾಷ್ಯ, ವಾರ್ತಿಕ, ಟುಪ್ಟೀಕಾ ಮೊದಲಾದ ಗ್ರಂಥಗಳನ್ನು, ಬಹಳ ಗ್ರಂಥಗಳನ್ನು ನೋಡಿ ಈ ಭಟ್ಟ ಸಂಗ್ರಹವನ್ನು ನಾನು ರಚನೆ ಮಾಡಿದ್ದೇನೆ ಅಂತ. ಇದರ ತಾತ್ಪರ್ಯ ಇಷ್ಟೇ: ಚಂದ್ರಿಕಾ,
ತರ್ಕತಾಂಡವ ಮೊದಲಾದ ಗ್ರಂಥಗಳನ್ನು ಅರ್ಥ ಮಾಡಿಕೊಳ್ಳಲಿ ಅನ್ನುವ ಸಲುವಾಗಿ ನಾನು ಭಟ್ಟ ಸಂಗ್ರಹವನ್ನು ಬರೆದಿದ್ದೇನೆ. ಪ್ರಾಯ ರಾಘವೇಂದ್ರ ಸ್ವಾಮಿಗಳಿಗೆ ದೈವದ ಆಜ್ಞೆ ಇರಬೇಕೋ ಏನೋ, ಜೈಮಿನಿಗಳ ಸೂತ್ರದ ನಿಜವಾದ ಅರ್ಥವನ್ನು ಹೇಳಬೇಡ ಅಂತ. ಅದರಿಂದಾಗಿ ಅವರು ಅದ್ರ ಬಗ್ಗೆ ಹೇಳೋದಿಲ್ಲ. ಅವ್ರು ಹೇಳೋದು ಭಾಷ್ಯ ವಾರ್ತಿಕ ಟೀಕಾದಿ ನಾನಾ ಗ್ರಂಥಾವಮರ್ಶಿನ ಅಂತ. ಪ್ರಚಲಿತ ಇರುವ ಭಾಷ್ಯ ವಾರ್ತಿಕ ಟೀಕೆ ಗ್ರಂಥಗಳನ್ನು ನೋಡಿ ನಾನು ಇದೊಂದು ಭಟ್ಟ ಸಂಗ್ರಹವನ್ನು ಕೊಟ್ಟಿದ್ದೇನೆ ಅಂತ. ಈ ರೀತಿಯಾದ ರಾಘವೇಂದ್ರ ಸ್ವಾಮಿಗಳ ಗ್ರಂಥದ ಮಂಗಳಗಳಲ್ಲಿ 4 ನಾವು ನೋಡಿದ್ದೇವೆ. ಅಂದರೆ ಅವರ ವ್ಯೂ ಏನು, ಗ್ರಂಥವನ್ನು ರಚನೆ ಮಾಡುವಾಗ ಅವರ ಉದ್ದೇಶ ಏನು, ಅವರ ವಿನಯ ಹೇಗೆ, ಅವರ ಅಧ್ಯಯನದ ಕ್ರಮ ಹೇಗೆ, ಮೆಥಡಾಲಜಿ ಹೇಗೆ, ಅನೇಕ ಸಂಗತಿಗಳನ್ನು ನಾವಿದರಿಂದ ತಿಳಿದಿದ್ದೇವೆ. ಇನ್ನು ಮುಂದೆ ರಾಘವೇಂದ್ರ ಸ್ವಾಮಿಗಳ ಗ್ರಂಥವನ್ನೇ ಚಿಂತನೆ ಮಾಡುವಂತಹ ಕಾಲ ಎಲ್ಲೆಡೆಯೂ ಬರಲಿ ಅಂತ ಹೇಳ್ತಾ, ಈ ಜ್ಞಾನಗಮ್ಯ ವಾಹಿನಿಯ ಆಶ್ರಯದಲ್ಲಿ ನಡೆದ ರಾಯರ ಗ್ರಂಥ ಮಂಗಳ ಅನ್ನುವ ಈ ಒಂದು ಸಂಚಿಕೆಯನ್ನು ಪ್ರಾಯೋಜಿಸಿದವರು ಅರವಿಂದ ಲಕ್ಷ್ಮೀನಾರಾಯಣ ಮತ್ತು ಕುಟುಂಬದವರು. ಅವರಿಗೆ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಆಗಲಿ. ರಾಘವೇಂದ್ರ ಸ್ವಾಮಿಗಳು ಅವರಿಗೆ ಗ್ರಂಥ ರೂಪದಲ್ಲಿ ಪ್ರಕಟ ಆಗಲಿ. ಏಕೆಂದರೆ ಅವರ ಜೀವನ ಚರಿತ್ರೆಯಲ್ಲೇ ಹೇಳ್ತಾರಲ್ವ, ರಾಘವೇಂದ್ರ ಸ್ವಾಮಿಗಳು ಗ್ರಂಥದಲ್ಲಿ 700 ವರ್ಷ ಇರ್ತಾರೆ ಅಂತ. ನಾವು ಗ್ರಂಥವನ್ನೇ ಹಿಡಿಬೇಕು. ಮತ್ತು ಅಪ್ಪಣ್ಣಾಚಾರ್ಯರು ಹಾಗೆ ಹೇಳೋದು, ತವ ಸಂಕೀರ್ತನಂ ವೇದಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ ಅಂತ. ದೇವರನ್ನು ನಮಸ್ಕರಿಸಿ ರಾಘವೇಂದ್ರ ಸ್ವಾಮಿಗಳನ್ನು ನಮಸ್ಕರಿಸೋದು ಯಾಕೆ ಅಂದರೆ, ರಾಘವೇಂದ್ರ ಸ್ವಾಮಿಗಳು ದೇವರ ಹತ್ರ ಕರ್ಕೊಂಡು ಹೋಗ್ತಾರೆ, ಅವರ ವೇದಶಾಸ್ತ್ರಾದಿ ಜ್ಞಾನಗಳನ್ನು ನಮಗೆ ಕೊಡ್ತಾರೆ, ಅವರು ಅನುಗ್ರಹಿಸ್ತಾರೆ ಅನ್ನುವ ದೃಷ್ಟಿಯಿಂದ. ಅಂತಹ ರಾಯರು ಮಂಗಳ ಉಂಟು ಮಾಡಲಿ ಇಂಥ ಈ ಆರಾಧನೆಯ ಶುಭ ಸಂದರ್ಭದಲ್ಲಿ ಕೇಳ್ತಾ ಅವರಿಗೆ ನಮಸ್ಕಾರಗಳನ್ನು ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.